ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು IG ಚೋಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸ್ ಪತ್ರಿಕೆಯ ಹಿರಿಯ ಸಂಪಾದಕ. ಮಿತ್ರರೇ, ನಮ್ಮ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವೇದಿಕೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರುವಂಥ ಹತ್ತಾರು ಸಂಗತಿಗಳನ್ನು ನಾವು ಬೇರೆ ಬೇರೆ ರೀತಿಯೊಳಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ತಮಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸೊ ಹಾಗೆ ಮಾಡ್ತಿರುವಾಗ ಸಾಕಷ್ಟು ವಿಷಯಗಳ ಕುರಿತಾಗಿ ನಮ್ಮ ಕ್ಲಾಸಿಕ್ KS ಆ್ಯಂಡ್ IS ಸ್ಟಡಿ ಸರ್ಕಲ್ನ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಿರ್ತಾರೆ. ಇನ್ನು ಸಾಧಕರನ್ನು ಕೂಡ ನಾವು ಇಲ್ಲಿ ಕರೆಸಿ ಸಂದರ್ಶನ ಮಾಡಿಸ್ತಿರ್ತೇವೆ. ಇದ್ರ ಜೊತೆಗೇನೆ ಕೆಲವು ವಿಶೇಷ ಸಂದರ್ಭಗಳು ಅಂತ ಬರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಸಮಾಜದಲ್ಲಿರುವಂಥ ವಿವಿಧ ಸಾಧಕರನ್ನು ಮತ್ತು ಆ ಕ್ಷೇತ್ರದ ಪರಿಣತರನ್ನು ಕರೆಸಿ ಅವರ ಮೂಲಕ ತಮಗೆ ಮಾಹಿತಿ ಕೊಡಿಸುವಂಥದ್ದನ್ನು ಮಾಡ್ತಿರ್ತೇವೆ. ಒಟ್ಟಿನೊಳಗೆ ನಮ್ಮ ಕನ್ಸರ್ನ್ ಏನಿರ್ತದೆ ಅಂತಂದರೆ ವಿಷಯ ಯಾವುದೇ ಇರಲಿ ಅದರ ಬಗ್ಗೆ ಒಂದು ಸ್ಪಷ್ಟ ಸಮಗ್ರ ಮಾಹಿತಿ ತಮಗೆ ದೊರೆಯುವಂಥದ್ದಾಗಬೇಕು ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ಒಂದು ವಿಶೇಷ ಮಾಹಿತಿ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ತಮಗೆ ಗೊತ್ತಿರಲಿ, ಪ್ರತಿ ವರ್ಷದ ಅಕ್ಟೋಬರ್ 15ರಂದು ವೈಟ್ ಕೇನ್ ಸೇಫ್ಟಿ ಡೇ ಅನ್ನುವಂಥದ್ದನ್ನು ಜಗತ್ತಿನಾದ್ಯಂತ ಆಚರಿಸಲಾಗ್ತದೆ. ಈ ವೈಟ್ ಕೇನ್ ಸೇಫ್ಟಿ ಡೇ ಅನ್ನುವಂಥದ್ದು ಯಾತಕ್ಕಾಗಿ, ಯಾವ ಉದ್ದೇಶದಿಂದ ಇದನ್ನು ಆಚರಿಸಲಾಗ್ತದೆ, ಅದರ ಮಹತ್ವ ಏನು ಅನ್ನೋದ್ರ ಕುರಿತಾಗಿ ತುಂಬ ವಿವರವಾದಂಥ ವೈಜ್ಞಾನಿಕವಾದಂಥ ಮಾಹಿತಿಯನ್ನು ಸ್ವತಃ ಒಬ್ಬ ವೈಟ್ ಕೇನ್ ಬಳಸುವಂಥ ವ್ಯಕ್ತಿ ನಿಮಗೆ ನೀಡ್ತಿದ್ದಾರೆ ಅನ್ನುವಂಥದ್ದು. ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್. ಇಲ್ಲಿ ವೈಟ್ ಕೇನ್ ತಾವೆಲ್ಲ ಬಹುತೇಕರು ಕೇಳಿದಿರಿ. ವೈಟ್ ಕೇನ್ ಅಂತಂದರೆ ಅಂಧರು ಬಳಸುವಂಥ ಮಾರ್ಗದರ್ಶಕ ಕೋಲು ಅಂತ ನಾವು ಕನ್ನಡದಲ್ಲಿ ಸರಳವಾಗಿ ಸಹಜವಾಗಿ ಹೇಳ್ಬೋದಾದದ್ದು. ಇದಕ್ಕೆ ಒಂದು ತುಂಬ ಅದ್ಭುತವಾದ ರೋಚಕವಾದಂಥ ಇತಿಹಾಸ ಇದೆ ಮಿತ್ರರೇ. 1921 ನಾವು ನೋಡುವಂಥದ್ದು ಒಬ್ಬರು ಜೇಮ್ಸ್ ಬಿಗ್ಸ್ ಅಂತ ವ್ಯಕ್ತಿ ಬರ್ತಾರೆ. ಜೇಮ್ಸ್ ಬಿಗ್ಸ್ ಬೇಸಿಕಲಿ ಇಂಗ್ಲೆಂಡ್ನವರು. ಅವರು ಅಂಧರಾಗಿರ್ತಾರೆ. ಅವರೊಂದು ಆಕ್ಸಿಡೆಂಟ್ನಲ್ಲಿ ಪೆಟ್ಟನ್ನು ತಿಂತಾರೆ. ಅವರಿಗೆ ಹಾಗಾಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಅವರಿಗೆ ಒಂದು ಮಾರ್ಗದರ್ಶಕ ಕೋಲು ಅನ್ನುವಂಥದ್ದು ಇರೋದಿಲ್ಲ. ಅಲ್ಲಿರುವಂಥ ಟ್ರಾಫಿಕ್ನಿಂದಾಗಿ ಅವರು ಆಕ್ಸಿಡೆಂಟ್ಗೆ ಒಳಗಾಗ್ತಾರೆ. ನನ್ನ ಥರನೇ ಮುಂದಿನ ಅಂಧರು ಇಂಥ ಕಷ್ಟಕ್ಕೆ ಒಳಗಾಗಬಾರ್ದು, ಇಂಥ ಸಮಸ್ಯೆಗೆ ಒಳಗಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮೊದಲ ಬಾರಿಗೆ ಅವರು ಈ ಒಂದು ವೈಟ್ ಕೇನ್ ಅನ್ನೋದನ್ನು ಬಳಸೋದಕ್ಕೆ ಶುರು ಮಾಡ್ತಾರೆ. ಇವತ್ತು ಈ ಜೇಮ್ಸ್ ಬಿಗ್ಸ್ ಅನ್ನುವಂಥವರು ಚಿರಸ್ಥಾಯಿಯಾಗಿ ಉಳಿಯೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಯಾಕೆಂತಂದರೆ ಜಗತ್ತಿನಾದ್ಯಂತ ಇರುವಂಥ ಏನು ಅಂಧರು ಅಥವಾ ನಮ್ಮ ದೃಷ್ಟಿದೋಷವುಳ್ಳಂಥ ವ್ಯಕ್ತಿಗಳು ವೈಟ್ ಕೇನನ್ನು ಬಳಸ್ತಿದ್ದಾರೆ. ವೈಟ್ ಕೇನ್ ಅನ್ನುವಂಥದ್ದು ಅಥವಾ ಬಿದಿರು ಕೋಲು ಅನ್ನುವಂಥದ್ದು ಇವತ್ತು ಅಂಧರಿಗೆ ಒಂದು ಜೀವರಕ್ಷಕ ಅಸ್ತ್ರ ಆಗಿದೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಅಂತ ಆ ವೈಟ್ ಕೇನ್ ಸಾಕಷ್ಟು ಬದಲಾವಣೆಗಳನ್ನು, ಮೂಲತಃ ಅದನ್ನು ಬಳಸ್ತಿದ್ದದ್ದು ಹೇಗಪ್ಪ ಅಂತಂದರೆ ವೈಟ್ ಕೇನ್ ಬಿಳಿ ಬಣ್ಣದ ಕೋಲು. ಯಾಕೆ ಅಂತಂದರೆ ಟ್ರಾಫಿಕ್ನಲ್ಲಿ ಹೋಗುವಂಥ ಆ ಬಿಳಿ ಬಣ್ಣ ಅಲ್ಲಿರುವಂಥ ವಾಹನ ಚಾಲಕರಿಗೆ ಅದು ಆಕರ್ಷಣೀಯ ಬಣ್ಣವಾಗಿರೋದ್ರಿಂದ ತಕ್ಷಣಕ್ಕೆ ಕಾಣ್ತದೆ. ಹೀಗೆ ಒಬ್ಬರು ಅಂಧರು ಹೊರಟಿದ್ದಾರೆ ಅಂತಂದು ಅವರು ತಮ್ಮ ವಾಹನವನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಕಾಲಾಂತರದಲ್ಲಿ ಅದರಲ್ಲೂ ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ. ಅಂಥ ಸುಧಾರಿತ ವೈಟ್ ಕೇನ್ಗಳು ಇವತ್ತು ಜಗತ್ತಿನಾದ್ಯಂತ ಬಳಕೆಯಲ್ಲಿದ್ದಾವೆ. ಇದೆಲ್ಲ ವಿವರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಮತ್ತು ಅದನ್ನು ತುಂಬ ಅದ್ಭುತವಾಗಿ ಇವನ್ PPT ಮೂಲಕ, ವಿಡಿಯೋಗಳ ಮೂಲಕ ಪ್ರೆಸೆಂಟ್ ಮಾಡೋದಕ್ಕೆ ಸ್ವತಃ ಒಬ್ಬ ಏನು ಅಂಧ ವ್ಯಕ್ತಿಯಾಗಿರುವಂಥವರು, ದೃಷ್ಟಿದೋಷವುಳ್ಳಂಥ ವ್ಯಕ್ತಿಯಾಗಿರುವಂಥವರು ಡಾಕ್ಟರ್ ಸುನಿಲ್ ಆತ್ಮಾರಾಮ್ ಗೋಖಲೆ ಅನ್ನುವಂಥ ಮಹನೀಯರು ಇವತ್ತು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾರೆ. ದಯವಿಟ್ಟು ಇದನ್ನು ತಾವು ನೋಡಿ ಮತ್ತು ಇಲ್ಲಿರುವಂಥ ಹಲವಾರು ಕುತೂಹಲಕರ ಮಾಹಿತಿಗಳನ್ನು ನೆನಪಿನಲ್ಲಿಟ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಒಂದಿಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದು ಉಪಯೋಗಕ್ಕೆ ಬರ್ತದೆ ಅಂತ ಹೇಳ್ತಾ ನಾನು ಇದೀಗ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾವೆ. ಈ ಒಂದು ಕ್ಲಾಸಿಕ್ IS KS ಸ್ಟಡಿ ಸರ್ಕಲ್ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನಗಿಲ್ಲಿ ಆಹ್ವಾನಿಸಿದ್ದಾರೆ. ಇವತ್ತು ನಾನು ವೈಟ್ ಕೇನ್ ಸೇಫ್ಟಿ ಡೇ ಅಂದರೆ ಬಿಳಿ ಕೋಲು ದಿನಾಚರಣೆ ಬಗ್ಗೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆಲ್ಲ ಗುರುತಿರೋ ಹಾಗೆ ದೃಷ್ಟಿ ದಿವ್ಯಾಂಗರಿಗಾಗಿ ನಾವು ಎರಡು ರೀತಿಯಿಂದ ಗುರುತುಪಡಿಸುವ ಒಂದು ಸಂಕೇತಗಳು ಅಂದರೆ ಒಂದು ಬ್ರೈಲ್ ಸ್ಕ್ರಿಪ್ಟ್, ಎರಡನೇದ್ದು ಬಿಳಿ ಕೋಲು. ಈ ಒಂದು ದಿನದಂದು 15 ಅಕ್ಟೋಬರ್ ಪ್ರತಿ ವರ್ಷ ನಾವು
ಇದು ಬಿಳಿ ಕೋಲು ದಿನಾಚರಣೆ ಆಚರಿಸ್ತೇವೆ. ಸೊ ಈ ಒಂದು ಸಮಯದಲ್ಲಿ ಈ ಬಿಳಿ ಕೋಲಿನ ಬಗ್ಗೆ, ಈ ಬಿಳಿ ಕೋಲು ಅಂದ್ರೇನು, ಇದು ವೈಟ್ ಕೇನ್ ಅಂದ್ರೇನು, ಎಂದಿನಿಂದ ಅಸ್ತಿತ್ವಕ್ಕೆ ಬಂತು, ಇದರ ಮಹತ್ವ ಏನು, ಇದರ ಬಳಕೆ ಹೆಂಗೆ ಮಾಡ್ತಾರೆ, ಇದರ ಬಗ್ಗೆ ನಾನು ಮಾತಾಡ್ತೇನೆ. ಈ ನಾವು ಮಾತಾಡೋ ಸಮಯದಲ್ಲಿ ಕೆಲವು ಇಂಗ್ಲೀಷ್ ಪದಗಳ ಬಳಕೆ ಮಾಡಲೇಬೇಕಾಗ್ತದೆ, ಅದಕ್ಕೆ ನೀವು ಸಹಕರಿಸಬೇಕು. ಯಾಕಂದರೆ ಇದು ಬೆಳೆದಿದ್ದು ಹುಟ್ಟಿದ್ದು ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ದಲ್ಲಿ. ಸೊ ಕೆಲವು ಪದಗಳು ಹಾಗೆ ನಾವು ತರ್ಜುಮೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವೈಟ್ ಕೇನ್ ಡೇ ಆರ್ ವೈಟ್ ಕೇನ್ ಸೇಫ್ಟಿ ಅವೇರ್ನೆಸ್ ಡೇ ಅಂತ ನಾವು ಆಚರಿಸ್ತೀವಿ ಪ್ರತಿ ವರ್ಷ 15 ಅಕ್ಟೋಬರ್. ಸೊ ಈ ಸಂದರ್ಭದಲ್ಲಿ ನಾ ಪವರ್ ಪಾಯಿಂಟ್ ಮೂಲಕ ನಿಮಗೆ ಇದರ ಅರಿವು, ಇದರ ಮಹತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಡಾಕ್ಟರ್ ಸುನಿಲ್ ಗೋಖಲೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ದಲ್ಲಿ ಸಮುದಾಯ ವಿಭಾಗದಲ್ಲಿ, ದಟ್ ಈಸ್ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕಣ್ಣು ಕಳ್ಕೊಂಡಿದ್ದು ನನ್ನ MBBS ಆದ ನಂತರ 1988ರಲ್ಲಿ. ಕಳೆದ 35 ವರ್ಷದಿಂದ ನಾನು ದೃಷ್ಟಾಂಗ ದಿವ್ಯನಾಗಿದ್ದೇನೆ. ಆದರೂ ನಾನು ಈ ವೈದ್ಯಕೀಯ, ಅರೆವೈದ್ಯಕೀಯ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈ ತಂತ್ರಜ್ಞಾನದ ಮೂಲಕ, ಕಂಪ್ಯೂಟರ್ ಆಗಲಿ, ಟಚ್ ಸ್ಕ್ರೀನ್ ಮೊಬೈಲ್ ಆಗಲಿ, ಇದರ ಮೂಲಕ ನಾನು ಶಿಕ್ಷಣ ಕೊಡ್ತಾ ಇದ್ದೇನೆ. ಈ ಒಂದು ದಿನಾಚರಣೆ ಮಹತ್ವ ನಾನು PPT ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಳಿದಾಗೆ ಬಿಳಿ ಕೋಲು ಅಥವಾ ವೈಟ್ ಕೇನ್ ಇದು ಹೆಂಗೆ ಬಳಕೆ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಎ ಫೋಲ್ಡಿಂಗ್ ವೈಟ್ ಕೇನ್. ನಾನು ಇದು 4 ತುಂಡುಗಳಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ನಾನು ಇದು ಮಾಡ್ತೇನೆ. ಬೇಕಾದಾಗ ಏನು ಮಾಡ್ತೇನೆ, ನಾನು ಓಪನ್ ಮಾಡ್ತೇನೆ. ಸೊ ಇಟ್ ಬಿಕಮ್ಸ್ ಎ ಸ್ಟ್ರೇಟ್ ಕೇನ್. ಸೊ ಇಟ್ ಹ್ಯಾಸ್ ಗಾಟ್ ಎ ಟಿಪ್ ಟಾಪ್ ಅಂತ ಅದಕ್ಕೆ. ದಿ ಅಪ್ಪರ್ ಎಂಡ್ ಇಸ್ ಕಾಲ್ಡ್ ಎ ಟಿಪ್, ಲೋವರ್ ಎಂಡ್ ಇಸ್ ಕಾಲ್ಡ್ ಎ ಟಿಪ್, and the upper end is called a top, and in between there is a cane. So it is a tip top approach or a modern approach for mobility. Okay, so this is what is white cane ಅಥವಾ ಬಿಳಿ ಕೋಲು ಅಂತ ಹೇಳ್ತೇವೆ ಇದಕ್ಕೆ. ನಾ ಈಗ ಏನು ಮಾಡ್ತೇನೆ ಅದು ಇಟ್ ಇಸ್ ಅ ಫೋಲ್ಡಿಂಗ್ ಕೇನ್. ಸೊ ಹಳೆ ಕಾಲದಲ್ಲಿ ಹಿಂಗಿದ್ದಿದ್ದಿಲ್ಲ. ಇಟ್ ವಾಸ್ ಅ ಸ್ಟ್ರೇಟ್ ಕೇನ್ ವಿಚ್ ವಾಸ್ ವೆರಿ ಕಂಬರ್ಸಮ್ ಟು ಟ್ರಾನ್ಸ್ಪೋರ್ಟ್. ಸೊ ದಿಸ್ ಈಸ್ ಅ ಫೋಲ್ಡಿಂಗ್ ಕೇನ್ ಐ ಕ್ಯಾನ್ ಈಸಿಲಿ ಕೀಪ್ ಇನ್ ಮೈ ಪಾಕೆಟ್. ಸೊ ದಿಸ್ ಇಸ್ ಫೋಲ್ಡಿಂಗ್ ಕೇನ್. ದರ್ ಇಸ್ ಒನ್ ಮೋರ್ ವೆರೈಟಿ, ಮತ್ತೊಂದು ಥರ ಟೆಲಿಸ್ಕೋಪಿಕ್ ಕೇನ್ ಅಂತ ಹೇಳೋದಕ್ಕೆ. ಅಂದರೆ ನಾವು ಆಂಟಿನಾ ಏರಿಯಲ್ಲಿ ಹೆಂಗೆ ನಾವು ಒಳಗೆ ಮಡಿಸ್ತೇವಲ್ಲ ಆ ರೀತಿಯಿಂದ ನಾವು ಮಡಚ್ಬೋದು. ಆಯಿತು, ಈಗ ನಾನು ಇದು PPT ಮೂಲಕ ಇದರ ಮಹತ್ವವನ್ನು ತಿಳಿಸ್ಕೊಡ್ತೇನೆ. ಈ ಕೋವಿಡ್ ಸಂಕ್ರಮಣ ಇರೋ ಕಾರಣ ಪ್ರಾಕ್ಟೀಸ್ SMS ಅಂತ ಹೇಳ್ತೇನೆ. ಏನಪ್ಪ ಇದು SMS ಅಂದರೆ, S ಫಾರ್ ಸೋಷಿಯಲ್ ಡಿಸ್ಟೆನ್ಸಿಂಗ್, M ಫಾರ್ ಮಾಸ್ಕ್, S ಫಾರ್ ಸ್ಯಾನಿಟೈಸೇಷನ್, ದಟ್ ಈಸ್ ಹ್ಯಾಂಡ್ ಹೈಜೀನ್. ಸೊ ವಿತ್ ದಿಸ್ ಫ್ಯೂ ವರ್ಡ್ಸ್ ಐ ವಿಲ್ ಸ್ಟಾರ್ಟ್ ದಿ ಟಾಪಿಕ್. ಸೊ ದಿಸ್ ಈಸ್ ದಿ ಸಿಂಬಲ್ ಆಫ್ ದಿ ವೈಟ್ ಕೇನ್ ಸೇಫ್ಟಿ ಡೇ which has been observed all over the world. ಪ್ರತಿ ವರ್ಷ 15ನೇ ಅಕ್ಟೋಬರ್. ಸೊ ಇದರ ಒಂದು ಅಂಕಿತ ನಾಮ, ಇದು ಚಿಹ್ನೆ ಅಂತ ಹೇಳ್ತೇವೆ. ಈ ಒಂದು ಫೋಟೋ ಏನು ತೋರಿಸ್ತದಪ್ಪ ಅಂದರೆ, ಒಂದು ಹುಡುಗ ಯಾವ ರೀತಿಯಿಂದ ಇಂಥ ಒಂದು ಚಿತ್ರ ನೀವು ನೋಡಿರ್ಬೋದು, ಬಿಳಿ ಕೋಲು ಉಪಯೋಗ ಮಾಡ್ತಾ ಮೂವ್ಮೆಂಟ್ ಮಾಡೋದು. ಇದು ಯಾವ ವರ್ಷದಿಂದ ಆಚರಿಸ್ತಾ ಇದ್ದೇವೆ ಅಂದರೆ, ಇದಕ್ಕೊಂದು ಇತಿಹಾಸ, ಒಂದು 50 ವರ್ಷದ ಇತಿಹಾಸ ಇದೆ. 1964ನಿಂದ ನಾವು ಈ ಬಿಳಿ ಕೋಲು ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದು ಯಾಕಪ್ಪ ಅಂದರೆ ಇದಕ್ಕೊಂದು ಇತಿಹಾಸ ಇದೆ. ಅದು ಏನಂದ್ರೆ ಮುಂದೆ ಹೇಳ್ತೇನೆ. ಅದು ಟು ರೆಕಗ್ನೈಸ್ ಆ್ಯಂಡ್ ಸೆಲೆಬ್ರೇಟ್ ದಿ ಅಚೀವ್ಮೆಂಟ್ಸ್ ಆಫ್ ದಿ ವಿಜುವಲಿ ಚಾಲೆಂಜ್ ಪರ್ಸನ್ಸ್. ಅಂದರೆ ದೃಷ್ಟಿ ದಿವ್ಯಾಂಗರ ಒಂದು ಸಾಧನೆ, ಅವರು ಮಾಡುತ್ತಿರುವ ಕೆಲಸವನ್ನು ನಾವು ಮೆಚ್ಚಬೇಕು, ಅವರಿಗೆ ಗೌರವ ಕೊಡಬೇಕು. ಈ ಉದ್ದೇಶದಿಂದ ಈ ಒಂದು ಬಿಳಿ ಕೋಲು ದಿನಾಚರಣೆ ನಾವು ಪ್ರತಿ ವರ್ಷ ಆಚರಿಸ್ತೇವೆ. ಸೊ ದಿ ವೈಟ್ ಕೇನ್, ಸಿಂಬಲ್ ಆಫ್ ಬ್ಲೈಂಡ್ನೆಸ್ ಆ್ಯಂಡ್ ಫ್ರೀಡಮ್, ದೃಷ್ಟಿ ದಿವ್ಯಾಂಗತನ ಮತ್ತು ಸ್ವಾತಂತ್ರ್ಯ, ಇದರ ಒಂದು ಚಿಹ್ನೆ. ಟೂಲ್ ಆಫ್ ಮೊಬಿಲಿಟಿ ಆ್ಯಂಡ್ ಸೇಫ್ಟಿ ಅಂತ ಹೇಳ್ತೇವೆ. ಒಂದು ನಾವು ಸರಿಯಾದ ರೀತಿಯಲ್ಲಿ ಚಲನವಲನ ಮಾಡಲಿಕ್ಕೆ ಒಂದು ಸಾಧನ. ಮೊಬಿಲಿಟಿ ಅಂದರೆ ಒಂದು ಚಲನವಲನ ಅಂತೇವೆ. ಸೊ ಆಕ್ಟಿವಿಟಿ, ಇಟ್ ಈಸ್ ಅ ಟೂಲ್ ಆಫ್ ಮೊಬಿಲಿಟಿ. ಓಕೆ, ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್ ದೀಸ್ ಹೆಡ್ಡಿಂಗ್ಸ್. ಈ ಒಂದು
ವಿಷಯವನ್ನು ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಇಂಟ್ರಡಕ್ಷನ್, ಪ್ರಾಬ್ಲಮ್ಸ್ ಆಫ್ ದಿ ವಿಜುವಲಿ ಚಾಲೆಂಜ್ಡ್, ಈ ದೃಷ್ಟಿ ದಿವ್ಯಾಂಗರಿಗಾಗಿ ಬರುವ ಸಮಸ್ಯೆಗಳು, ನೀಡ್ ಫಾರ್ ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ, ಇದರ ತರಬೇತಿ ಕೊಡೋ ಉದ್ದೇಶ. ಯಾಕಂದ್ರೆ ಓರಿಯೆಂಟೇಷನ್ ಅಂದರೆ ನಾವು ಈ ಜಗತ್ತಿನಲ್ಲಿ ಅಡ್ಡಾಡೋ ಮುಂದೆ ಅವರ್ ಬಾಡಿ ಶುಡ್ ಬಿ ಓರಿಯೆಂಟೆಡ್, ಒಂದು ದೇಹಕ್ಕೊಂದು ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೇವೆ ಅದಕ್ಕೆ ಗುರ್ತಾಗಬೇಕದಕ್ಕೆ ಓರಿಯೆಂಟೇಷನ್ ಅಂತೀವಿ. ಇದರ ಒಂದು ಕಲ್ಪನೆ ಬರಲಿಕ್ಕೆ ಇದಕ್ಕೊಂದು ತರಬೇತಿ ಕೊಡಲಿಕ್ಕೆ ಇದು ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ ಅಂತ ಹೇಳ್ತೇವೆ. ಇತಿಹಾಸದ ಬಗ್ಗೆ ಮಾತಾಡ್ತೇನೆ. ಹೂವರ್ ಟೆಕ್ನಿಕ್ ಅಂತ, ಈ ಬಿಳಿ ಕೋಲು ಚಾಲನೆಯಲ್ಲಿ ತಂದಿದ್ದು ಒಬ್ಬ ಮಹಾನ್ ಸಾಧಕ ಅಂದರೆ ಹೂವರ್, ಅಮೇರಿಕನ್ ಆರ್ಮಿ ಮ್ಯಾನ್ ಹೂ ಪಾಪ್ಯುಲರೈಸ್ ದಿಸ್ ಟೆಕ್ನಿಕ್. ಇದಕ್ಕೆ ಹೂವರ್ ಟೆಕ್ನಿಕ್ ಅಂತ ಹೇಳ್ತೇವೆ. ಇದಕ್ಕೆ ಪೂರಕವಾದ ಕೆಲವು ಕಾನೂನುಗಳು ಬಂದು ಅಮೆರಿಕದಲ್ಲಿ, ಅದರ ಬಗ್ಗೆನೂ ನಾನು ಮಾತಾಡ್ತೇನೆ. ಅದಕ್ಕೆ ಲೆಜಿಸ್ಲೇಷನ್ಸ್ ಅಂತೇವೆ. ಟೈಪ್ಸ್ ಆಫ್ ವೈಟ್ ಕೇನ್ ಅಂದರೆ ಬಿಳಿ ಕೋಲು, ನಾವು ಈಗ ನಾನು ತೋರಿಸಿದ್ದು ಒಂದು ಥರ ಆಯಿತು. ಇಂಥ 6 ಥರದ ಬಿಳಿ ಕೋಲುಗಳಿದ್ದಾವೆ. ಅದಕ್ಕೆ ತಂದದೇ ಆದ ಮಹತ್ವ ಇದೆ, ಅದನ್ನು ಏನಂತ ತಿಳಿಸ್ಪಡ್ತೇನೆ. ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ, ಇದು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅದರ ಬಗ್ಗೆನೂ ಮಾಹಿತಿನೂ ಕೊಡ್ತೇನೆ ನಾನು. ಕಾಂಪೋನೆಂಟ್ಸ್ ಆಫ್ ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ, ಈ ತರಬೇತಿಯಲ್ಲಿ ನಾವು ಏನೇನು ಕಲಿಸ್ತೇವೆ, ಯಾವ ರೀತಿಯಿಂದ ಶಿಕ್ಷಣ ಕೊಡ್ತೇವೆ, ಅದರ ಬಗ್ಗೆನೂ ಮಾತಾಡ್ತೇನೆ. ಬೆನಿಫಿಟ್ಸ್ ಆಫ್ ವೈಟ್ ಕೇನ್, ಇದರಿಂದ ಆಗುವ ಉಪಯೋಗಗಳು. ವೈಟ್ ಕೇನ್ ಯಾಕೆ ನಾವು ಬಳಕೆ ಮಾಡಬೇಕು? ಬರೀ ಚಲನವಲನೆಗಲ್ಲ. ಇಟ್ ಈಸ್ ನಾಟ್ ಓನ್ಲಿ ಫಾರ್, ಇಟ್ ಈಸ್ ಎ ಸೈನ್ ಆಫ್ ಡಿಗ್ನಿಟಿ, ಇಟ್ ಈಸ್ ಎ ಸೈನ್ ಆಫ್ ಪ್ರೈಡ್ ಫಾರ್ ದಿ ವಿಜುವಲಿ ದಿವ್ಯಾಂಗ ಪರ್ಸನ್ಸ್ ಅಂತೇವೆ. ಯಾಕೆಂದ್ರೆ ನಾನು ಇದು ಕುಡ್ ಅಂತ ಇಲ್ಲಿ ಎಂದೂ ಮಾತಾಡೋದಿಲ್ಲ, ನೆನಪಿಟ್ರೆ ಬ್ಲೈಂಡ್ ಅಂತ ಈ ಒಂದು ಪದವನ್ನು ನಾನು ಹೇಳ್ತಾ ಇಲ್ಲ. ಯಾಕಂದರೆ ವಿಜುವಲಿ ಚಾಲೆಂಜ್ಡ್ ಈ ಪದವನ್ನು ಬಳಕೆ ಮಾಡ್ತೇನೆ ನಾನು ಪ್ರತಿ ಸಲ. ಮೆಥಡ್ ಆಫ್ ಯೂಸಿಂಗ್ ವೈಟ್ ಕೇನ್, ಯಾವ ರೀತಿಯಿಂದ ಬಳಕೆ ಮಾಡಬೇಕು. ಇಂಪಾರ್ಟೆನ್ಸ್ ಆಫ್ ಕಲರ್ಸ್, ನನಗೆ ಇದು ವೈಟ್ ಕೇನ್ ನಾನು ತೋರಿಸಿದಾಗ ನಿಮ್ಮ ದೃಷ್ಟಿಗೆ ಬಂದಿರ್ಬೋದು, ಇದು ಬರೀ ಬಿಳಿ ಕೋಲಲ್ಲ, ಇದಕ್ಕೆ ಕೆಲವು ಬೇರೆ ಬಣ್ಣಗಳನ್ನು ಅಂಟ್ಕೊಂಡಿದ್ದಾವೆ. ಈ ಟಿಪ್ ಅಂತೇವೆ, ತುದಿ, ಆ ತುದಿಗೆ ಒಂದು ಕೆಂಪು ಬಣ್ಣ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಅದಕ್ಕೆ ಲೇಪನೆ ಮಾಡಿದ್ದಾರೆ. ಸೊ ಅದರ ಮಹತ್ವವನ್ನು ಹೇಳೋ ಇಚ್ಛೆ ಪಡ್ತೇನೆ. ಬೇಸಿಕ್ ಫಂಕ್ಷನ್ಸ್ ಆಫ್ ದಿ ವೈಟ್ ಕೇನ್, ಮಟೀರಿಯಲ್ಸ್ ಯೂಸ್ಡ್, ಯಾವ ರೀತಿಯಿಂದ ಅದು ತಯಾರು ಮಾಡ್ತಾರೆ, ಅದಕ್ಕೆ ಯಾವ್ಯಾವ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೋ, ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೋ, ಅದರ ಬಗ್ಗೆ ನಾವು ಹೇಳ್ತೇನೆ. ಹೈಟೆಕ್ ಡಿವೈಸಸ್, ಈ ಒಂದು ಚಲನವಲನೆ ಮಾಡೋ ಮುಂದೆ ಇದು ವೈಟ್ ಕೇನ್ ಇದೆ ಒಂದು ಕೊನೆಯ, ಇದರ ನಂತರ ಕೆಲವು ಒಳ್ಳೆ ಟೆಕ್ನಾಲಜೀಸ್ ಬಂದಿದ್ದಾವೆ, ತಂತ್ರಾಂಶಗಳು, ಅದನ್ನು ನಾವು ಹೇಗೆ ಬಳಕೆ ಮಾಡ್ಬೋದು ಅಂತ ಅದರ ಬಗ್ಗೆನೂ ಮಾತಾಡ್ತೇನೆ. ಹೂ ವಾಸ್ ಅ ಬ್ಲೈಂಡ್, ಹೂ ವಾಸ್ ಎ ಲಯನ್ಸ್ ಕ್ಲಬ್ ಮೆಂಬರ್, he observed that the people are using black rods or ಕರಿಕೋಲು. ಅವನಿಗೇನು ಗೊತ್ತಾಯ್ತು ಅಂದರೆ ಕರಿಕೋಲು ಏನು ಉಪಯೋಗ ಆಗೋದಿಲ್ಲ, ಯಾಕಂದರೆ ಟ್ರಾಫಿಕ್ ರಸ್ತೆಯಲ್ಲಿ ಹೋಗೋ ಮುಂದೆ ಅದು ಬ್ಲ್ಯಾಕ್ ಕೋಲು ಕಾಣಿಸ್ತಾ ಇದ್ದಿಲ್ಲ. ಸೊ ಅವನೇನು ಮಾಡಿದ ಅಂದರೆ ಇದು ಬಿಳಿ ಬಣ್ಣ ಹಚ್ಚಿದ. ಆ್ಯಕ್ಚುಲಿ ಬಿಳಿ ಬಣ್ಣ ಹಚ್ಚಿದ್ದು 1921ನಲ್ಲಿ, ಅದು ಲಂಡನ್ನಲ್ಲಿ. ಆದರೆ ಇದು ಕನ್ಸೆಪ್ಟ್ ತಂದವನು ಅಮೆರಿಕಾದಲ್ಲಿ ಏನು ಎ ಬಿ ಜಾರ್ಜ್. ಸೊ he brought this. So he observed a blind person attempting to cross the road and he was using a black cane and it was not visible by the traffic, the persons who were driving the vehicles. So immediately he intimated to the Rotary, that is the Lions Club, which he was a member. Lions Club International has played an important role in popularizing this white cane. So now Rotary Club anteve, Lions Club anteve. So Rotary Club is known for this pulse polio. Similarly, the Lions Club around 80 to 90 years ago. So these people popularized the white cane by providing white canes to many people. Last important resolution, that the white cane should be given an official status, and to
make awareness about this. So they started observing this. So it has got a history long. So the president of that time, 1964, 1964 Lyndon Johnson ಎಂಬವನು president of America. So he signed the first legislation passing that white cane is a very important in the life of a visually challenged person, and that 15th October should be observed. ಬಿಳಿ ಕೋಲು ದಿನಾಚರಣೆ ಆಚರಿಸಬೇಕಾದಂಥ ಒಂದು ಕಾನೂನಾತ್ಮಕ ಒಂದು ಬದ್ಧತೆ 1964ರಲ್ಲಿ ಬಂತು. ಸೊ 1964ದಿಂದ ಇವತ್ತಿಗೆ ಒಂದು 55 ವರ್ಷಗಳಾದ 56ನೇ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಲಿಂಡನ್ ಬಿ ಜಾನ್ಸನ್ White Cane Safety Day. So this was the first legislation which was brought by the American president. Then there is one more important legislation, Blind American Equality Day. ಅಂದರೆ ಒಂದು ಸಮಾನ ಅವಕಾಶ, ಸಮಾನತೆ, ಈ ದೃಷ್ಟಿ ದಿವ್ಯಾಂಗರಿಗಾಗಿ ಸಮಾನತೆ ಒಂದು ದಿನ ಆಚರಿಸಲಿಕ್ಕೆ ಬ್ಲೈಂಡ್ ಅಮೇರಿಕನ್ ಇಕ್ವಾಲಿಟಿ ಡೇ ಅಂತ ಬರಾಕ್ ಒಬಾಮಾ ಅಬ್ಸರ್ವ್ ದಿಸ್ 2011. So this is one of the important occasions. So you should remember 3 persons here. One I told the technique. The second is this Lyndon Johnson, who was the first president, during which period this White Cane Day was started, and the Barack Obama. White cane is not a simple white cane. It has got many different types. So ಈ white cane ಅಲ್ಲಿ ಕೆಲವು ವಿಧಗಳಿದಾವೆ. So what are these different types of white canes? ಲಾಂಗ್ ಕೇನ್. ಸೊ ದಿಸ್ ಈಸ್ ಉದ್ದು ಕೋಲ್ ಅಂತೀವಿ. ಸೊ ಮೊದಲೇ ಶುರುವಾಗಿದ್ದು ಉದ್ದು ಕೋಲು ಅಥವಾ ಲಾಂಗ್ ಕೇನ್ ವಿಚ್ ವಾಸ್ ಡೆವಲಪ್ಡ್ ಬೈ ದಿ ಹೂವರ್. ದಿ ಸೆಕೆಂಡ್ ಟೈಪ್ ಆಫ್ ಕೇನ್ ಈಸ್ ಗೈಡ್ ಕೇನ್. ಸೊ ಇಟ್ ಹೆಲ್ಪ್ಸ್ ಇನ್ ಗೈಡಿಂಗ್ ಎ ಪರ್ಸನ್. ಸೊ ಇಟ್ ಈಸ್ ಎ ಸ್ಮಾಲರ್ ದೆನ್ ದಿ ಲಾಂಗ್ ಕೇನ್. ಸೊ ಲಾಂಗ್ ಕೇನ್ ಎಷ್ಟು ಉದ್ದ ಇರ್ತದಪ್ಪ ಅಂದರೆ ನಾವು ನೆಲಕ್ಕೆ ಹಚ್ಚಿದ್ರೆ ಅದು ನಮ್ಮ ತಲೆ ಮಟ್ಟ ಬರ್ತದೆ. ದಟ್ ಈಸ್ ದಿ ಲಾಂಗ್ ಕೇನ್. ಸೊ ದಿಸ್ ಸೆಕೆಂಡ್ guide cane. So it helps in guiding a person obstacles. Identification cane is a much more smaller cane. ಇದೆಲ್ಲಕ್ಕಿಂತ ಸಣ್ಣ ಕೇನ್ ಅಂತ ಇದಕ್ಕೆ. ಐಡೆಂಟಿಟಿ ಕೇನ್ ಇದ್ರ ಉಪಯೋಗ ಏನಪ್ಪ ಅಂದರೆ ಇಟ್ ಡಸ್ ನಾಟ್ ಹೆಲ್ಪ್ ಯು ಇನ್ ನೆಗೋಷಿಯೇಟಿಂಗ್ ಎನಿ ಆಬ್ಸ್ಟಕಲ್ಸ್. ಇಟ್ ಹೆಲ್ಪ್ಸ್ ಯು ಟು ಐಡೆಂಟಿಫೈ ದ್ಯಾಟ್ ಯು ಆರ್ ವಿಜುವಲಿ ಚಾಲೆಂಜ್ಡ್. ಸೊ ನಾ ಹೇಳಿದಾಗೆ ಈ ಬಿಳಿ ಕೋಲಿನ 2 ಮತ್ತದು ಕೆಲಸಗಳು. ಒಂದು ಹೆಲ್ಪ್ ಇನ್ ಮೊಬಿಲಿಟಿ, ಎರಡನೇದ್ದು ಆಸ್ ಎ identification mark. So people should know that you are visually challenged. So that is the third identification cane. ನಾಲ್ಕನೇ ವಿಧ ಯಾವುದಪ್ಪ ಅಂದರೆ ಫೋರ್ತ್ ಟೈಪ್ ಸಪೋರ್ಟ್ ಕೇನ್. ಸೊ ಇಟ್ ಇಸ್ ಅ ಮಚ್ ಶಾರ್ಟರ್. ಇದು ಭಾಳ ಸಣ್ಣದಿರ್ತದೆ. ಸೊ ಆಸ್ ದಿ ನೇಮ್ ಸಜೆಸ್ಟ್ ಇಟ್ ಹೆಲ್ಪ್ಸ್ ಯು ಸಪೋರ್ಟ್ ಯುವರ್ ಬಾಡಿ. ಇಟ್ ಡಸ್ ನಾಟ್ ಹೆಲ್ಪ್ ಯು ಇನ್ ಸಪೋರ್ಟಿಂಗ್. ಸೊ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಕೇನ್ ಹೆಲ್ಪ್ ಬೈ ಎನಿ ಎಲ್ಡರ್ ಪರ್ಸನ್. ಸಪೋರ್ಟ್ ಕೇನ್. ದಿ fifth cane is called kiddie cane. So kiddie cane is nothing but the cane used by a child. ಈ ಸಣ್ಣ ಮಕ್ಕಳು ಯೂಸ್ ಮಾಡುವಂಥ ಕೇನಿಗೆ ಅಂತ ಕಿಡ್ಡಿ ಕೇನ್ ಅಂತೀವಿ. ಗ್ರೀನ್ ಕೇನ್. ಸೊ ವೆರಿ ಇಂಟ್ರೆಸ್ಟಿಂಗ್. ಇಷ್ಟೊತ್ತು ನಾನು ಬಿಳಿ ಕೋಲು ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದು ಹಸಿರು ಕೋಲು ಎಲ್ಲಿದು ಬಂತಪ್ಪ ಅಂದರೆ ಇನ್ ಅರ್ಜೆಂಟಿನಾ. ಇಟ್ ಈಸ್ ಒನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಸೊ ಅಂಟಿಲ್ ದಿಸ್ ಟೈಮ್ ಐ ವಾಸ್ ಟಾಕಿಂಗ್ ಓನ್ಲಿ ಅಬೌಟ್ ದಿ ವೈಟ್ ಕೇನ್. ಸೊ ಯು ಶುಡ್ ರಿಮೆಂಬರ್ ದಟ್ ದರ್ ಇಸ್ ಒನ್ ಗ್ರೀನ್ cane also which was used by the Argentinians. So this was green cane, Argentina, for visually impaired persons. Remember, there are 2 types of visual disabilities. One who is 100% blind. The second is visual impairment. He can see partially. So for such persons we call them as visually impaired persons. So in Argentina, for visually impaired persons they use green ಕೇನ್ ಅವ್ರ ಹಸಿರು ಕೋಲ್ ಅಂತೀವಿ. ಅಂದರೆ ಸ್ವಲ್ಪ ಕಾಣಿಸ್ತದೆ ಅವ್ರಿಗೆ. ಆದರೆ ಪೂರ್ತಿ ಕಾಣಿಸಲಾರದಂಥ ಸನ್ನಿವೇಶದಲ್ಲಿ ನಾವು ಬಿಳಿ ಕೋಲನ್ನ ಯೂಸ್ ಮಾಡಬೇಕು. ನೆನಪಿಡ್ರಿ, ಯಾವಾಗಲೂ ಬಿಳಿ ಕೋಲಿನ ಗುರುತು ಕುರುಡುತನ ಅಥವಾ ದೃಷ್ಟಿ ದಿವ್ಯಾಂಗತೆ ಅಂತೀವಿ. ಸೊ ಅರ್ಜೆಂಟಿನಾದಲ್ಲಿ ಒಂದು ಹೊರತುಪಡಿಸಿದರೆ ಬೇರೆ ಎಲ್ಲ ದೇಶಗಳಲ್ಲಿ ನಾವು ಬಿಳಿ ಕೋಲನ್ನು ಯೂಸ್ ಮಾಡ್ತೇವೆ. ಅರ್ಜೆಂಟಿನಾದಲ್ಲಿ ಹಸಿರು ಕೋಲು ಯೂಸ್ ಮಾಡ್ತೇವೆ. ಇದರ ಅರ್ಥಪ್ಪ ಏನಂದರೆ ಈಸ್ ವಿಜುವಲಿ ಇಂಪೇರ್ಡ್, ಅವನಿಗೆ ಸ್ವಲ್ಪ ಕಾಣಿಸ್ತಾ ಇದೆ. ಓಕೆ, ಇದರ ಮಹತ್ವ ಯಾಕಪ್ಪ ಅಂದರೆ ಇದಕ್ಕೆ ಕಾನೂನಾತ್ಮಕ ಒಂದು ರೂಪ ಕೊಡೋ ಉದ್ದೇಶ ಏನಪ್ಪ ಅಂದರೆ ನಾವು ರಸ್ತೆ ಮೇಲೆ ಹೋಗ್ತಿರ್ತೀವಿ, ರೋಡ್ ಕ್ರಾಸ್ ಮಾಡ್ತಿರ್ತೀವಿ. ನಿಮ್ಮ ಕೈಯಲ್ಲಿ ಬಿಳಿ ಕೋಲಿದ್ರೆ ದಿ ಡ್ರೈವರ್ ಶುಡ್ ಸ್ಟಾಪ್ ದಿ ವೆಹಿಕಲ್. ರಿಮೆಂಬರ್,
looking at your white cane or green cane, the person who is driving the vehicle, he will see that and he will stop the vehicle. This still happens in America. Remember, they will give a lot of respect to the visually challenged persons. They will just stop the traffic. So that is the importance of this white cane. Orientation and mobility. ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ ಅದರ ಅರ್ಥ ಏನಪ್ಪ ಅಂದರೆ, ಓರಿಯೆಂಟೇಷನ್ ಅಂದರೆ ಅಂದರೆ ನಾವು ಸ್ಥಿತಿಯ ಬಗ್ಗೆ ಜ್ಞಾನ, ಅರಿವು, ನಾನು ಎಲ್ಲಿದ್ದೇನೆ, ನನ್ನ ಕೈಕಾಲುಗಳು ಎಲ್ಲಿದ್ದಾವೆ, ಅದಕ್ಕೆ ಓರಿಯೆಂಟೇಷನ್ ಅಂತೀವಿ. ಮೊಬಿಲಿಟಿ ಅಂದರೆ ಚಲನವಲನೆ. ಎಲ್ಲ ಥರದ ದಿವ್ಯಾಂಗತೆಯಲ್ಲಿ ನಾವು ನೋಡ್ತೇವೆ. ದೃಷ್ಟಿ ದಿವ್ಯಾಂಗತೆ ಇರ್ಬೋದು, ಕೆಲವರಿಗೆ ಶ್ರವಣ ದಿವ್ಯಾಂಗ, ಕೇಳಿಸ್ತಾ ಇರೋದಿಲ್ಲ, ಕೆಲವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ, ಅಂದರೆ ಮಲ್ಟಿ disciplinary problems. So they have got lot of problems. They are deaf and dumb also. They have got locomotor disabilities also. So ಇಂಥವ್ರಿಗೆ ನಾವು ಚಲನವಲನೆ ಮಾಡಬೇಕಾದ್ರೆ ಅಥವಾ ಓರಿಯೆಂಟೇಷನ್, ಯಾವ ಜಾಗದಲ್ಲಿದ್ದೇವೆ ಅದರ ಅರಿವು ಮೂಡಿಸ್ಲಿಕ್ಕೆ ನಾವು ಓರಿಯೆಂಟೇಷನ್ ಮೊಬಿಲಿಟಿ ಟ್ರೈನಿಂಗ್ ಕೊಡ್ತೇವೆ. ಸೊ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ವಿಜುವಲಿ ಚಾಲೆಂಜ್ ಪರ್ಸನ್, ದಿಸ್ ಇಸ್ ಫಾರ್ ಡೆಫ್ ಅಂಡ್ ಡಮ್ ಆಲ್ಸೋ. ಕಿವುಡು ಮೂಗರು ಅಂತೇವೆ ನಾವು ಅದಕ್ಕೆ. ಅವ್ರಿಗೆ ಒಂದು ತರಬೇತಿ ಕೊಡುವ ಒಂದು ವಿಶೇಷತೆಗೆ ಏನಂತ ನಾವು ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ ಟ್ರೈನಿಂಗ್ ಎಂದು ಕೊಡಬೇಕಿದೆ, ಯಾವ ಸಮಯದಲ್ಲಿ ಕೊಡಬೇಕು. ಎಸ್ಪೆಷಲಿ ಫಾರ್ ದೃಷ್ಟಿ ದಿವ್ಯಾಂಗರಿಗೆ ಈ ಓರಿಯೆಂಟೇಷನ್ ಮೊಬಿಲಿಟಿ ಟ್ರೈನಿಂಗ್ ಯಾವಾಗ ಕೊಡಬೇಕಪ್ಪ ಅಂದರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್, ಬಿಕಾಸ್ ದಿಸ್ ಚಿಲ್ಡ್ರನ್ ದೇ ಟೆಂಡ್ ಟು ಲರ್ನ್ ವೆರಿ ಫಾಸ್ಟ್. ರಿಮೆಂಬರ್, ಇನ್ಫನ್ಸಿ ಆ್ಯಂಡ್ ಅರ್ಲಿ ಚೈಲ್ಡ್ಹುಡ್, ವೆನ್ ದಿ ಚೈಲ್ಡ್ ಸ್ಟಾರ್ಟ್ಸ್ ವಾಕಿಂಗ್, ಆಸ್ ಯು ನೋ ದಿ ಚೈಲ್ಡ್ ಸ್ಟಾರ್ಟ್ಸ್ ವಾಕಿಂಗ್ ಅಟ್ ದಿ ಏಜ್ ಆಫ್ 1.5 to 2 years. And the best period to stimulate his brain, his skeletal system, is 1.5 to 2 years. Earlier is the best, earlier is better. So timing of this orientation and mobility is one important aspect. ನಿಮಗೆ ಈಗ ವಿಚಾರ ಬಂದು ಎಲ್ಲಿ ಕೊಡ್ತಾರಪ್ಪ ಟ್ರೈನಿಂಗ್, ಅದು ಒಂದು ಸ್ಲೈಡಲ್ಲಿ ಹಾಕಿದ್ದೇನೆ. Where the training is given. There are many organizations, ಗೌರ್ಮೆಂಟ್ ಸಂಸ್ಥೆಗಳಾಗಲಿ, ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಾಗಲಿ ಈ ತರಬೇತಿ ಕೊಡೋ ಒಂದು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಬ್ಲೈಂಡ್, NAB, in Bangalore, in Mumbai, they are giving training. NIVH, National Institute of Visually Handicapped, which is situated in Dehradun, Uttarakhand, and they have got one more branch in Chennai. They are providing training. NFB, National Federation of Blind. The fourth is this Saksham, ಸಮದೃಷ್ಟಿ ಕ್ಷಮತಾ ವಿಕಾಸ ಅನುಸಂಧಾನ ಮಂಡಳ ಅಂತ ಇದು ರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ. ಇದು ಒಂದು ತರಬೇತಿ ಕೊಡೋ ಒಂದು ಕೆಲಸದಲ್ಲಿ ತನಗೆ ತೊಡಗಿಸ್ಕೊಂಡಿದೆ. ಸೊ ದೀಸ್ ಆರ್ ಆಲ್ ದಿ ಆರ್ಗನೈಸೇಷನ್ಸ್, ಸರ್ಕಾರಿ ಆಗಲಿ ಅರೆ ಸರ್ಕಾರಿ ಆಗಲಿ ಅಥವಾ ಅದಕ್ಕೆ ನಾವು NGOs ಅಂತೇವೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. They are giving training. Components of orientation and mobility training. What are the components? ಏನು ಕಲಿಸ್ತೇವೆ ಇದರಲ್ಲಿ? Cane skills. Okay. So if you want to protect yourself, unfamiliar areas, ನೀವು ಯಾವುದೋ ಒಂದು ಗಾರ್ಡನ್ ಹೋಗಿದ್ದೀರಿ, ಅಲ್ಲೇ ನಿಮ್ಮಿಂದ ಒಂದು ನಾಯಿ ಬಂತು, ಅದರಿಂದ ಒಂದು ಸುರಕ್ಷತೆ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಬೋದು, ಬಿಳಿ ಕೋಲನ್ನು ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದಿ ಕಾಂಪೋನೆಂಟ್ಸ್ ಆಫ್ ದಿಸ್ ವೈಟ್ ಕೇನ್, ವಿ ಕಾಲ್ ಇಟ್ ಆಸ್. ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ವೈಟ್ ಕೇನ್? ಇಷ್ಟೆಲ್ಲ ನಾನು ಹೇಳ್ತಿದ್ದೇನೆ, ಏನು ಇದರಿಂದ ಉಪಯೋಗಗಳು ಏನಪ್ಪ ಇಷ್ಟೆಲ್ಲ ಕಲಿತ ಮೇಲೆ? ಹೆಲ್ಪ್ಸ್ ಟು ಡೆವಲಪ್ ಇಂಡಿಪೆಂಡೆಂಟ್ ಮೊಬಿಲಿಟಿ, ದಟ್ ಈಸ್ ಸ್ವತಂತ್ರವಾದ ಚಲನವಲನೆ ಮಾಡಲಿಕ್ಕೆ ಇದು ಕಾನ್ಫಿಡೆನ್ಸ್ ಕೊಡ್ತದೆ. ಎರಡನೇದ್ದು ಸೈಜ್, ಡಿಸ್ಟೆನ್ಸ್ ಆ್ಯಂಡ್ ಡಿರೆಕ್ಷನಲ್ ಕಾನ್ಸೆಪ್ಟ್. ಈ ವಸ್ತು ಅದರ ಸೈಜ್ ಎಷ್ಟಿದೆ, ಡೈಮೆನ್ಷನ್ಸ್ ಎಷ್ಟು, ಅಂದರೆ ಅಳತೆಗೋಲನ್ನು ನಾವು ಕಟ್ಟಿಗೆ ಮೂಲಕ ನಾವು ಹೇಳ್ಬೋದು. ಆಮೇಲೆ ಓರಿಯೆಂಟೇಷನ್, ಡಿಸ್ಟೆನ್ಸ್, ಡಿರೆಕ್ಷನಲ್ ಕಾನ್ಸೆಪ್ಟ್, ಯಾವ ದಿಕ್ಕಿನಲ್ಲಿದೆ ಇದನ್ನು ನಾವು ಈ ಬಿಳಿ ಕೋಲು ಮೂಲಕ ನಾವು ಗುರುತುಪಡಿಸ್ಬೋದು. ಮೂರನೇದು ಹ್ಯಾಂಡ್ ಬಾಡಿ ಕೋಆರ್ಡಿನೇಷನ್ ಅಂತೇವೆ. ಈಗ ನಾವು ಕಣ್ಣಿರೋರು ಏನು ಮಾಡ್ತೀವಿ, ನಾವು ಈ ನೀವು ಕ್ರಿಕೆಟ್ ನೋಡಿರ್ಬೋದು, ಫುಟ್ಬಾಲ್ ನೋಡಿರ್ಬೋದು, ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ಅದಕ್ಕೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತೇವೆ. ಫಾರ್ ಎಕ್ಸಾಂಪಲ್, ಅ ಪರ್ಸನ್ ಇಸ್ ಪ್ಲೇಯಿಂಗ್ ಟೆನ್ನಿಸ್, ಅ ಪರ್ಸನ್ ಇಸ್ ಪ್ಲೇಯಿಂಗ್ ಕ್ರಿಕೆಟ್.
So he swings his arms because there is something called hand-eye coordination. ಅದರ ದೃಷ್ಟಿ ದಿವ್ಯಾಂಗರಲ್ಲಿ ಕಾಣಿಸ್ತಾ ಇರೋದಿಲ್ಲ, ಅದಕ್ಕೆ ವಿ ಕ್ಯಾನಾಟ್ ಕಾಲ್ ಇಟ್ ಇಸ್ ಅ ಹ್ಯಾಂಡ್-ಐ ಕೋಆರ್ಡಿನೇಷನ್. ಸೊ ಅಲ್ಲಿ ಏನು ಬರ್ತದಪ್ಪ ಅಂದರೆ ಹ್ಯಾಂಡ್ ಬಾಡಿ ಕೋಆರ್ಡಿನೇಷನ್ ಅಂತೇವೆ. ನಾವು ಈ ಬಿಳಿ ಕೋಲ ಮೂಲಕ ನಾವು ಈ ಸ್ಪರ್ಶ ಜ್ಞಾನ ಮಾಡ್ತೇವೆ. ಈ ಬಿಳಿ ಕೋಲ ಮೂಲಕ ನಾವು ನೆಲವನ್ನು ತಟ್ತೇವೆ. ದಟ್ ಈಸ್ ವಾಟ್ ವಿ ಕಾಲ್ ಟ್ಯಾಪಿಂಗ್ ಮೂಮೆಂಟ್. ನಾನು ಮುಂದೆ ಹೇಳ್ತೇನೆ, ಅದು ಟ್ಯಾಪ್ ಮಾಡ್ತೇವೆ. ಟ್ಯಾಪ್ ಮಾಡಿದಾಗ ಅದರ ಸೌಂಡ್ ಮೂಲಕ ನಾವು ಹೇಳ್ಬೋದು, ಅಥವಾ ನೆಲನ ಬಡಿದಾಗ ಅದು RCC ಇದೆಯೋ, ಕಲ್ಲಿದೆಯೋ, ಮಣ್ಣಿದೆಯೋ, ಉಸುಕ್ಕಿದೆಯೋ, ಇದೆಲ್ಲ ಗುರುತಾಗ್ತದೆ. ಸೊ ದಟ್ಸ್ ಹ್ಯಾಂಡ್ ಬಾಡಿ ಕೋಆರ್ಡಿನೇಷನ್ ಆರ್ ಓಕೆ, ದಟ್ ಈಸ್ ದಿ ಥರ್ಡ್ ಇಂಪಾರ್ಟೆಂಟ್ ಯೂಸ್ ಬೆನಿಫಿಟ್. Develop self, already I am repeatedly telling this is one of the important tools in developing self-confidence. So whenever I talk about visually challenged persons, two important symbols, remember, one is braille, second is this white cane. So they give lot of confidence to a person. Now what are the methods of using white cane now? How we use? Swaying from side to side. So what it does, ನಾವು ಕೋಲುಗಳನ್ನೇ ಈ ಬಿಳಿ ಕೋಲು ಏನು ಮಾಡ್ತೇವೆ ನಾವು ಸೈಡ್ ಟು ಸೈಡ್ ಸ್ವಿಂಗ್ ಮಾಡ್ತೇವೆ. ಅಳಗಾಡಿದಾಗ ಅಡೆತಡೆ ಇದ್ರೆ ನಮ್ಮ ಆ ಕೋಲಿಗೆ ತಾಕ್ತದೆ. ಆ ಕೋಲಿಗೆ ತಾಕದಾಗ ಅದು ಏನಿದೆ ಅಂತ ಗೊತ್ತಾಗ್ತದೆ. ಆ ಕಲ್ಲಿದೆಯೋ, ಗಿಡ ಇದೆಯೋ, ಗಿಡದ ಟೊಂಗಿ ಇದೆಯೋ, ನಾಯಿ ಮರಿ ಕೂತಿದೆಯೋ, ಅಥವಾ ಒಂದು ಎಡ್ಜ್ ಆಫ್ ದಿ ಫುಟ್ಪಾತ್ ಇದ್ದಾಗ ಮುಂದೆ ಹೇಳ್ತೇನೆ ಟೆಕ್ನಿಕ್ ಹೌ ವಿ ಮೇಕ್ ಯೂಸ್ ಆಫ್ ದಿಸ್. ಸೊ ದಟ್ ಈಸ್ ಸ್ವೇಯಿಂಗ್ ಮೂಮೆಂಟ್ ಅಂತ ಇದಕ್ಕೆ. ಎರಡನೇ ಮೂಮೆಂಟ್ ಏನು ಮಾಡ್ತೇವಪ್ಪ ಅಂದರೆ ಟ್ಯಾಪಿಂಗ್ ಮೂಮೆಂಟ್. ನಾ ಟ್ಯಾಪ್ ಮಾಡಿದಾಗ ನೆಲದ ಕನ್ಸಿಸ್ಟೆನ್ಸಿ ಅಥವಾ ತೆಗ್ಗಿದೆಯೋ, ದಿನ್ನಿದೆಯೋ, ಅಥವಾ ಆ ನೆಲದಲ್ಲಿ ಉಸುಕ್ಕಿದೆಯೋ, ಕಲ್ಲಿದೆಯೋ, ಅಥವಾ ಅದು RCC ಇಂದ ಮಾಡಿದ್ದಾರೆ, ಅದರ ಬಗ್ಗೆ ಗುರ್ತಾಗ್ತದೆ. ಸೊ ಸ್ವೇಯಿಂಗ್ ಆ್ಯಂಡ್ ಟ್ಯಾಪಿಂಗ್ ಮೂಮೆಂಟ್ಸ್, ದೀಸ್ ಆರ್ ದಿ ಇಂಪಾರ್ಟೆಂಟ್ ಟೂ ಮೂಮೆಂಟ್ಸ್ ವಿ ಮೇಕ್ ಯೂಸ್ ಇನ್ ಯೂಸಿಂಗ್ ದಿಸ್ ವೈಟ್ ಕೇನ್. Yeah, what is the importance of colors? ನಾ ಹೇಳಿದಾಗ ವೈಟ್ ಕೇನ್ ಇಸ್ ನಾಟ್ ವೈಟ್ ಕೇನ್. ಬಿಳಿ ಕೋಲು ಬರೀ ಬಿಳಿ ಕೋಲಲ್ಲ, ಇದ್ರ ಜೊತೆಗೆ 2-3 ಕಲರ್ಸ್ ಜಾಯ್ನ್ ಆಗಿದ್ದಾವೆ. ಒನ್ ಈಸ್ ದಿ ವೈಟ್ ಕೇನ್. ಐ ಟೋಲ್ಡ್ ದಿ ವೈಟ್ ಕಲರ್ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಕಲರ್ ಫಾರ್ ವಿಜುವಲಿ ಚಾಲೆಂಜ್ ಪರ್ಸನ್ಸ್. ಸೊ ನೀವು ಕೈಯಲ್ಲಿ ಬಿಳಿ ಕೋಲು ಇಟ್ಕೊಂಡ್ರೆ ಎಲ್ಲರೂ ಗುರ್ತಾಗಬೇಕು, ಯು ಹ್ಯಾವ್ ಗಾಟ್ ಅ ಪ್ರಾಬ್ಲಮ್ ವಿತ್ ವಿಷನ್. ಅದೇ ಅರ್ಜೆಂಟಿನಾದಲ್ಲಿ ಇಫ್ ಯು ಹ್ಯಾವ್ ಗಾಟ್ ಎ ಗ್ರೀನ್ ಕೇನ್ ಇನ್ ಯುವರ್ ಹ್ಯಾಂಡ್, ಸೊ ಇಟ್ ಮೀನ್ಸ್ ಯು ಆರ್ ನಾಟ್ ಟೋಟಲಿ ಬ್ಲೈಂಡ್, you are partially blind. The second important color is red color. So it is not a warning sign as such. Now in Britain, remember, England ಅಲ್ಲಿ ಈ ಟಿಪ್ಪಿಗೆ 2 ರಿಂಗ್ಸ್ ಇದ್ರೆ, ಕೆಂಪು ರಿಂಗ್ಸ್ ಇದ್ರೆ, ಅಲ್ಲಿ ಸೂಚನೆ ಏನು ಕೊಡ್ತದಪ್ಪ ಅಂದರೆ ನಾಟ್ ಓನ್ಲಿ ಈಸ್ ಬ್ಲೈಂಡ್, ಈಸ್ ಡೆಫ್ ಆಲ್ಸೋ. ಕಿವುಡು ಮತ್ತು ದೃಷ್ಟಿ ದಿವ್ಯಾಂಗ ಅಂತ ಇದಕ್ಕೆ. ಸೊ ಹ್ಯಾಸ್ ಗಾಟ್ ಬೋತ್ ಪ್ರಾಬ್ಲಮ್ಸ್. ಗ್ರೀನ್, ಆಸ್ ಐ ಟೋಲ್ಡ್, ಅರ್ಜೆಂಟೀನಾ. And okay, so I'll go to the next slide now. Okay, ಗುರ್ತು ಮಾಡಬೇಕಾದ್ರೆ ಟ್ರಾಫಿಕ್ ಇರ್ತದೆ, ಲೈಟ್ ಇರ್ತದೆ, ಆವಾಗ ರೇಡಿಯಂ ಹಚ್ಚಿದ ಒಂದು ರೇಡಿಯಂ ಪೇಂಟ್ ಆಗಲಿ, ರೇಡಿಯಂ ಸ್ಟಿಕ್ಕರ್ ಆಗಲಿ, ಇದರ ಬಳಕೆ ಮಾಡಿ ಅದು ಗ್ಲೋ ಆಗ್ತದೆ. ರಾತ್ರಿ ಸಮಯದಲ್ಲಿ ಗ್ಲೋ ಅಂತ ಈ ಇದಕ್ಕೆ ಬಿಳಿ ಕೋಲಿಗೆ ಏನಂತ ರೇಡಿಯಂ ಕೇನ್ ಅಂತೇವೆ ಅದಕ್ಕೆ. ಹೈಟೆಕ್ ಡಿವೈಸಸ್. ಸೊ ಈ ಬಿಳಿ ಕೋಲು ಇದು ಒಂದೇ ಇದಕ್ಕೆ ಮದ್ದು, ಇದರ ಜೊತೆಗೆ ಬಹಳಷ್ಟು ಹೈಟೆಕ್ ಡಿವೈಸಸ್ ಬಂದಿದ್ದಾವೆ. ಸೊ ವಾಟ್ ಆರ್ ದೀಸ್ ಹೈಟೆಕ್ ಡಿವೈಸಸ್? ಅಲ್ಟ್ರಾಸೋನಿಕ್ ಕೇನ್ ಅಂತೇವೆ. ಸೊ ಅಲ್ಟ್ರಾಸೋನಿಕ್ ಕೇನ್ ಏನು ಮಾಡ್ತೇವೆ, ನಾವು ಕೈಯಲ್ಲಿ ಹಿಡಿದಾಗ ನಮಗೊಂದು ಸೂಚನೆ ಕೊಡ್ತದೆ, ಇದರ ಮೂಲಕ ಅದರಲ್ಲಿ ಧ್ವನಿ ಬರ್ತದೆ ಅಥವಾ ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. 1 ಮೀಟರ್ ಬಂದ್ಕೊಳ್ಳಿ, ಅಬ್ಸ್ಟಕಲ್ ಬಂದ್ಕೊಳ್ಳಿ ವೈಬ್ರೇಟ್ ಆಗ್ಲಿಕ್ಕೆ ಅದರಿಂದ ನಮ್ಗೆ ಗುರುತಾಗ್ತದೆ. ಸೊ ದಿಸ್ ಇಸ್ ಅಲ್ಟ್ರಾಸೋನಿಕ್ ಕೇನ್. ದೇರ್ ಇಸ್ ಒನ್ ಮೋರ್ ಕೇನ್ which has come, sonic pathfinder anta. So it is used as a small helmet and it gives warning signal. So idu tali ಮೇಲೆ ಇಡುವಂತ ಒಂದು ಉಪಕರಣ ಅಲ್ಟ್ರಾಸೋನಿಕ್ pathfinder ಅಂತೇವೆ ಇದಕ್ಕೆ. ಸೊ ಇದು ಲೇಟೆಸ್ಟ್ ಟೆಕ್ನಾಲಜಿ. ಇದ್ರ ಜೊತೆಗೆ ಮತ್ತೆ ನಾನು ಮುಂದೆ ಹೇಳ್ತೇನೆ ವಾಟ್ ಆರ್ ದ ಅದರ್ ಮೆಥಡ್ಸ್. ಈ ಬರೀ ಬಿಳಿ ಕೋಲು ಇದರಿಂದ ನಾವು ಕೆಲವರು ಈಗ ನಾವು ನೋಡ್ತೇವೆ ಎಲ್ಲ ದೃಷ್ಟಿ ದಿವ್ಯಾಂಗರು ಬಿಳಿ ಕೋಲು ಯೂಸ್ ಮಾಡೋದಿಲ್ಲ. They make use of other techniques also. So without these other techniques, apart from white cane, the use of a human guide or escort ಅಂತ ಇದಕ್ಕೆ. ಸೊ ಬೇರೆ ಮನುಷ್ಯರ ಒಂದು ಸಹಾಯ ತಗೊಂಡು ನಾವು ಅಡ್ಡಾಡ್ತೇವೆ, ಅದಕ್ಕೆ ಎಸ್ಕಾರ್ಟ್, ಹ್ಯೂಮನ್ ಎಸ್ಕಾರ್ಟ್. ದಿ ಸೆಕೆಂಡ್ ಈಸ್
non-dash cane technique or ಟ್ರೈಲಿಂಗ್ ಅಂತೇವೆ. ಸೊ ನಾ ಅದು ಯೂಸ್ ಮಾಡ್ತೇನೆ ನನ್ನ ಕಾಲೇಜಲ್ಲಿ. ಟ್ರೈಲಿಂಗ್ ಅಂದ್ರೆ ನಾ ಏನು ಮಾಡ್ತೇನೆ, ಎಲ್ಬೋ ಟಚ್ ಮಾಡ್ಕೊಂತ ಹೋಗ್ತೇನೆ ನಾನು ಗಾಡಿಗೆ. ದಟ್ ಈಸ್ ಕಾಲ್ಡ್ ಟ್ರೈಲಿಂಗ್ ಟೆಕ್ನಿಕ್. ದಿ ಥರ್ಡ್ ಈಸ್ ಡಾಗ್ ಗೈಡ್ಸ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಕ್ಕಿಂತ ಇಂಟೆಲಿಜೆಂಟ್ ಎನಿಮಲ್ ಯಾವುದಪ್ಪ ಅಂದರೆ ಡಾಗ್. ಸೊ ಡಾಗ್ಸ್ ಹ್ಯಾವ್ ಬೀನ್ ಯೂಸ್ಡ್ ಆ್ಯಂಡ್ ಇನ್ ಸಮ್ ಕಂಟ್ರೀಸ್ ಹಾರ್ಸ್ ಈಸ್ ಆಲ್ಸೋ ಯೂಸ್, ರಿಮೆಂಬರ್. ಸೊ ಐ ಹ್ಯಾವ್ ನಾಟ್ ಮೆನ್ಷನ್ ದಟ್ ಹಿಯರ್. Fourth is electronic travel devices. So as I told already previous slide, I showed those electronic travel devices, and important is GPS technology, global positioning system. So ನೀವು ಗೂಗಲಲ್ಲಿ ಹೋದರೆ ಇದೆಲ್ಲ ಸಿಗ್ತದೆ. ಬಿ ಮೈ ಐಸ್ ಅಂತ ಒಂದು ಆ್ಯಪ್ ಇದೆ, ಆ ಡೌನ್ಲೋಡ್ ಮಾಡಿದರೆ ಆ ಆ್ಯಪ್ ಮೂಲಕ ನಾನು ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ನಾನು ಅಡ್ಡಾಡ್ಬೋದು. ಸೊ ಬಿ ಮೈ ಐಸ್ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ಡ್ ಬೈ GPS system. So these are the modern. So what are the conclusions now after listening to this lecture on white cane? So the take home message: every VC person requires O&C. So VC is a visually challenged person. He requires orientation and mobility training whenever the onset of visually, that is blindness. So for example, my problem is middle blindness. Now hutta kurudalla, I have not lost the sight at birth. After MBBS I have lost the vision. So the requirements differ for a person, from person to person. So I will not use this white cane because already I know what is the obstacle, what are the types of obstacle. But the first important is those who are born blind, every visually challenged, he should have orientation and mobility training. The second is training should start early, earlier the better. The third is, OS, orientation and mobility training is the way to go. If you want to go ahead in your life, you should have this training. So I would conclude with this saying, hope the white cane, okay, it not only overcomes the physical barrier, it overcomes the not only overcomes the physical barrier of discriminatory attitudes, the attitudes we have got in our society against the visually challenged persons. Hope it will overcome that barrier also. So with this, I will conclude my today's talk on this white cane day or ಬಿಳಿ ಕೋಲು ದಿನಾಚರಣೆ. ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ ಮಿತ್ರರೇ, ಇಲ್ಲಿವರೆಗೆ ವೈಟ್ ಕೇನ್ ಸೇಫ್ಟಿ ಡೇ ಕುರಿತಾಗಿ ಡಾಕ್ಟರ್ ಸುನಿಲ್ ಆತ್ಮರಾಮ್ ಗೋಖಲೆ ಅವರಿಂದ ಸಾಕಷ್ಟು ವಿವರವಾದಂಥ ಮಾಹಿತಿಗಳನ್ನು ಪಡೆದಿದ್ದೀರಿ. ಸೊ ಇವರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬ ಪ್ರಾಧ್ಯಾಪಕರಾಗಿದ್ದುಕೊಂಡು ಸಾಕಷ್ಟು ಸಮಾಜ ಸೇವಾ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಸೊ ಅದರ ಭಾಗವಾಗಿ ತಮ್ಮಲ್ಲಿ ಈ ಕುರಿತಾಗಿ ಅರಿವನ್ನು ಮೂಡಿಸಲು ಮತ್ತು ಆ ಬಗ್ಗೆ ಮಾಹಿತಿ ನೀಡಲು ಇವತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಭವಿಷ್ಯದಲ್ಲಿ ವಿಶೇಷ ದಿನಗಳು ಅಥವಾ ವಿಶೇಷ ಸಂದರ್ಭಗಳ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ಮತ್ತು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದುಕೊಂಡು ನಿಮ್ಮ ಬಳಿ ಬರ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ತಾವು ಮುಖ್ಯವಾಗಿ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಮ್ಮ ವೇದಿಕೆಯಿಂದ ಬರುವಂಥ ಕಾರ್ಯಕ್ರಮಗಳನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮಿಂದ ನಾನು ವಿದಾಯವನ್ನು ತೆಗೆದುಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.